ನಾವು ಹೋರಾಟ ಮಾಡಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ, ಕಾಂಗ್ರೆಸ್ಸಿನ ಇನ್ನಾತನ ಸಿದ್ದರಾಮಯ್ಯನ ಮೂತಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಮೂತಿ ನೋಡ್ತೀನಿ ಅಟ್ಟೆ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, ಡಿ ಕೆ ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ. ನಾನು ಇವ್ರು ಏನಾದ್ರು ನನ್ನ ಬಗ್ಗೆ ಮಾತಾಡ್ಲಕತ್ತಾರಲ್ಲ, ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ, ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರದು ಒಳ್ಳೆಯದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ. ಇವ್ರ ಹಗರಣಗಳು, ಈ ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. ಈ 39 ಕೇಸ್ ಹಾಕ್ಯಾರ ನನ್ನ ಮೇಲೆ. ಎಲ್ಲ ಹೈಕೋರ್ಟು, ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗಲಾಕತ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ, ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತಾನೆ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ, ನಾವು ಬಿ ಸಿ ಪಾಟೀಲು, ನಾವು ಕಾಂಗ್ರೆಸ್ ಜೋಡ ಕೂಡಿ ಅಂತೇಳಿ. ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ಯಡಿಯೂರಪ್ಪನವ್ರ ಭಾಷೆಯಲ್ಲಿ ಹೇಳೋದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ.